ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು ಟಿಫನ್ಗೆ ಮೆಂತ್ಯ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಈ ಒಂದು ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಈ ಒಂದು ಮೆಂತ್ಯ ಬಾತ್ಗೆ ಸ್ವಲ್ಪ ಮಸಾಲೆ ತಗೊಂಡಿದ್ದೀನಿ. ಸ್ಟಾರ್ ಹೂವು 2 ಮತ್ತು ಒಂದು 4-5 ಲವಂಗ, ಒಂದು 5-6 ಮೆಣಸು, ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಏಲಕ್ಕಿ, ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ. ಇದಕ್ಕೆ ಒಂದೆರಡು ಪಲಾವ್ ಎಲೆ ತಗೊಂಡಿದ್ದೀನಿ. ಈ ಒಂದು ಮೊದಲೇ ನಾನು ಮೆಂತ್ಯ ಸೊಪ್ಪನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಲೋಟನ ಅಕ್ಕಿನ ನೆನೆ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ನೆನೆದಷ್ಟು ಚೆನ್ನಾಗಿ ಮಿದುವಾಗುತ್ತೆ ಮತ್ತು ಅರಳಾಗೂ ಕೂಡ ಚೆನ್ನಾಗಿರುತ್ತೆ ರೈಸು ಅನ್ನೋದಕ್ಕೋಸ್ಕರ. ಹಾಗೆ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ, ಹಾಗೆ ಒಂದು 2-3 ಟೊಮಾಟೋನ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆನ ನೋಡೋಣ ಬನ್ನಿ. ಫಸ್ಟು ನಾವು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಬಿಟ್ಟು, ಸಾಸಿವೆ ಕೂಡ ಚಟಪಟ ಸಿಡಿದ ನಂತರ ನಾವು ತಗೊಂಡಿರ್ತೀವಲ್ವ ಮಸಾಲೆನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೊಂಡು ನಂತರ ನಾವು ಈರುಳ್ಳಿನ ಇದಕ್ಕೆ ಸೇರಿಸ್ಬಿಟ್ಟು ಈ ಒಂದು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು, ಇದಾದಮೇಲೆ ಟೊಮೊಟೊನ ಹಾಕ್ಬಿಟ್ಟು ಇದೇ ಟೈಮಲ್ಲಿ ನಾವು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಟೊಮೊಟೊ ಹಾಕಿದ ನಂತರ ಟೊಮೊಟೊನೂ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಕಲರಿಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ತೊಳೆದಿಡಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದೇ ಟೈಮಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಈ ಸೊಪ್ಪನ್ನ ಹಾಕಿದ ತಕ್ಷಣ ಒಂಚೂರು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಒಂಚೂರು ಬಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ನಾವು ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಬಿಟ್ಟು ಆಮೇಲೆ ನಾವು ಬೇಕಾದರೆ ಸಾಂಬಾರು ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಮಸಾಲೆ ಪೌಡ್ರ್ ಬರುತ್ತಲ್ವ, ಬೇಕು ಅಂದರೆ ಹಾಕ್ಬೋದು. ನಾನು ಮೊದಲೇ ಮಸಾಲೆದೆಲ್ಲ ಸೇರಿಸಿದ್ನಲ್ವ, ಸೊ ಹಂಗಾಗಿ ನಾನು ಯಾವುದೇ ಮಸಾಲೆ ಐಟಮ್ ಕೂಡ ಇಲ್ಲಿ ಸೇರಿಸಿಲ್ಲ, ಮಸಾಲೆ ಪೌಡ್ರನ್ನು ಕೂಡ ಸೇರಿಸಿಲ್ಲ. ಓನ್ಲಿ ಖಾರದ ಪುಡಿನ ಹಾಕ್ಕೊಂಡು ಯಾವುದೇ ಮಸಾಲೆ ನಾವು ಮೊದಲೇ ಸೇರಿಸಿದ್ವಲ್ಲ, ಹಂಗಾಗಿ ಯಾವುದೇ ಮಸಾಲೆನ ಆ್ಯಡ್ ಮಾಡಿಲ್ಲ. ಇದಾದಮೇಲೆ ನಾನು ತೊಳೆದಿರೋವಂಥ ಅಕ್ಕಿನ ಹಾಕ್ಬಿಟ್ಟು ಒಂಚೂರು ಇದರಲ್ಲೇ ಸ್ವಲ್ಪ ಹೀಟಲ್ಲೇ ನಾವು ಫ್ರೈ ಮಾಡ್ಕೊಂಡು 1-2 ರೌಂಡು. ಅದಾದಮೇಲೆ ನಾವು ನೀರನ್ನ ಹಾಕಬೇಕಾಗುತ್ತೆ. ನಾವು ಈ ಟೈಮಲ್ಲಿ ಸ್ವಲ್ಪ ನೀರನ್ನ ಕಾಸ್ಕೊಂಡು ಹಾಕಿದರೂ ಕೂಡ ಬೇಗನೆ ಆಗುತ್ತೆ, ಅಥವಾ ತಣ್ಣೀರಾದರೂ ಕೂಡ ಹಾಕ್ಬೋದು. ನಾನಿಲ್ಲಿ 1 ಲೋಟ ಅಕ್ಕಿ ಹಾಕಿರೋದ್ರಿಂದ 2 ಲೋಟ ನೀರು ಹಾಕ್ಬಿಟ್ಟು ಒಂಚೂರು ಇದು ಕುದಿ ಬರೋವರೆಗೂ ಓಪನಲ್ಲೇ ಬೇಯಿಸ್ಬಿಟ್ಟು, ಅದಾದಮೇಲೆ ನಾವು ಕುಕ್ಕರ್ ವಿಸಲ್ನ ಮುಚ್ಚಿಬಿಟ್ಟು 2-3 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಮೆಂತ್ಯ ರೈಸ್ ರೆಡಿನೇ ಆಗೋಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಟೇಸ್ಟಿಯಾಗೂ ಕೂಡ ಆಗುತ್ತೆ, ಮತ್ತು ಬ್ಯಾಚುಲರ್ಸ್ಗೂ ಕೂಡ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಮೆಂತ್ಯ ಬಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲಲ್ವ. ಮಕ್ಕಳು ಕೂಡ ಮೆಂತ್ಯ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದರೆ ಅವ್ರಿಗೆ ಈ ಥರ ಮಾಡಿಕೊಟ್ಬಿಟ್ವಿ ಅಂದರೆ ತುಂಬ ಆರೋಗ್ಯ ಕೂಡ ಒಳ್ಳೆಯದು, ಮತ್ತು ಇಷ್ಟಪಟ್ಟು ಕೂಡ ತಿಂತಾರೆ. ಇವಾಗ ನಾವು ಈ ಟೈಮಲ್ಲಿ ಮಕ್ಕಳಿಗೆ ಮಾಡೋದಾದರೆ ಜಾಸ್ತಿ ಮಸಾಲೆನ ಆ್ಯಡ್ ಮಾಡಬಾರ್ದು. ತುಂಬ ಸಿಂಪಲ್ಲಾಗಿ ಟೇಸ್ಟ್ ನೋಡಿಕೊಂಡು ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಟೇಸ್ಟಿಗೂ ಕೂಡ ಇರುತ್ತೆ. ಇದು ಸ್ವಲ್ಪ ಮೊಸರು ಬಜ್ಜಿನ ಮಾಡ್ಕೊಬಿಟ್ರೆ ಇದಕ್ಕೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾವು ಮುಂಚೆನೇ ಅಕ್ಕಿ ನೆನೆಸಿರ್ತೀವಲ್ವ, ಸೊ ಅದಕ್ಕೋಸ್ಕರ ಇದು ಹರಳಾಗಿ ಮತ್ತು ಸ್ಮೂತಾಗೂ ಕೂಡ ಚೆನ್ನಾಗಿ ಅನ್ನ ಬೆಂದಿರುತ್ತೆ. ತಿನ್ಬೇಕಾದ್ರೆ ಬಾಯಿ ತುಂಬ ಸಿಗುತ್ತೆ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಮೆಂತ್ಯ ರೈಸ್ನ ಮಾಡಿದ್ರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ನಾವು ಇದನ್ನೆಲ್ಲ ತಿನ್ಕೊಂಡಾದ್ಮೇಲೆ ನನ್ನ ಮಗಳು ಆಟ ಆಡ್ತಾಯಿದ್ಲು, ಅದನ್ನು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ಯಾಕಂದರೆ ಅವಳು ಒಬ್ಬಳೇ ಇರೋದ್ರಿಂದ ಇಲ್ಲಿ ಅವಳಿಗೆ ಯಾವ ಥರ ಬರುತ್ತೋ ಆ ಥರ ಆಟ ಆಡ್ತಾ ಇರ್ತಾಳೆ. ಈ ಗೊಂಬೆಗಳ್ನೆಲ್ಲ ತಗೊಂಡು ನಾವು ಸಣ್ಣವರಿದ್ದಾಗ ಈ ಥರ ಆಟ ಆಡ್ತಿದ್ವಿ, ಅದು ಕೂಡ ತುಂಬ ನೆನಪಾಯ್ತು ನನಗೆ. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಿದೆ. ಸೊ ಇದಕ್ಕೊಂದು ಮನೆ ಥರ ಮಾಡಿಬಿಟ್ಟು ಮೇಲೆಲ್ಲ ಹೊಚ್ಚಿ ಮನೆ ಥರ ಮಾಡ್ಕೊಂಡು ಆಟ ಆಡ್ತಾಯಿದ್ಲು. ಹಾಗೆ ಅವಳ ಬಟ್ಟೆನೆಲ್ಲ ಅವಳೇ ನೀಟಾಗೆಲ್ಲ ಮಡ್ಚ್ಕೊಂಡು ಈ ಥರ ಗೊಂಬೆನ ತೊಡೆ ಮೇಲೆ ಮಲಗಿಸ್ಕೊಂಡು ಅದಕ್ಕೂ ಕೂಡ ಡ್ರೆಸ್ ಹಾಕ್ತೀನಿ ಅಂತೆಲ್ಲ ಆಟ ಆಡ್ತಾಯಿದ್ಲು. ಸೊ ಇಲ್ಲಿ ನನ್ನ ಮಗಳಿಗೆ ಈ ಥರ ಒಂದು ಮನೆ ಥರ ತಂದುಕೊಟ್ಟಿದ್ವಿ. ಅವಳು ಇದರಲ್ಲೇ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಪಾಸ್ ಮಾಡಿಬಿಡ್ತಾಳೆ ಆಟ ಆಡ್ಕೊಂಡು. ಅವಳದ್ದು ಏನೋ ಒಂಥರ ಟಿ ವಿಲೆಲ್ಲ ನೋಡ್ತಾ ಇರ್ತಾಳಲ್ವ, ಅದರಲ್ಲೇ ಆಟ ಆಡ್ಕೊಂಡು ಮಧ್ಯಾಹ್ನ ಅವಳು ಅದರಲ್ಲೇ ಮಲಗ್ತೀನಿ ಅಂತ ಈ ಥರ ದಿಂಬುಗಳ್ನೆಲ್ಲ ಸೈಡಿಗೆ ಇಟ್ಕೊಂಡು ಮಲಗಿದ್ದಾಳೆ ನೋಡಿರಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತಂದರೆ ನನಗೆ ಒಂಥರ ಆಶ್ಚರ್ಯ ಅನಿಸ್ಬಿಡ್ತು. ಮಕ್ಕಳು ಯಾವ ಥರ ಬೆಳೀತಾ ಹೆಂಗೆ ಇಂಡಿಪೆಂಡೆಂಟಾಗಿ ಬೆಳೀತಾರೆ ಅನ್ನೋದು ಇದೊಂದು ಎಕ್ಸಾಂಪಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವಳು ಹೆಂಗೆ ಆಟ ಆಡ್ತಾಳೆ ಅವಳಿಗೆ ಬಿಟ್ಬಿಡ್ತೀನಿ. ಅವಳು ಸ್ವತಂತ್ರವಾಗಿ ಅವಳಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಯಾವುದೇ ಒಂದು ವಸ್ತು ಆಗಲಿ
ರಿಸ್ಟ್ರಿಕ್ಷನ್ ಕೂಡ ಮಾಡಲ್ಲ, ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ. ಅವಳು ಕೂಡ ಅಷ್ಟೇ ತೀರಾ ಕಿರಿಕಿರಿ ಮಾಡೋದು, ಬೇಕಾಗದಿದ್ದೆಲ್ಲ ವಸ್ತು ಬೇಕು ಅಂತ ಕೇಳೋದು, ಎಳೆಯೋದು ಆ ಥರ ಏನೂ ಮಾಡಲ್ಲ. ಒಂದು ಬುಕ್ಸ್ ಕೂಡ ಇನ್ನವರೆಗೂ ಅವಳು ಟಚ್ ಮಾಡಿ ಒಂದು ಬುಕ್ಸನ್ನು ಕೂಡ ಹಾಳು ಮಾಡಿಲ್ಲ. ಅಷ್ಟು ನೀಟಾಗಿ ಅವಳು ನೋಡ್ಕೊಂಡು ಬರೆಯೋದಾಗಲಿ ಅವಳ ಬುಕ್ಸ್ನೇ ತಗೊಂಡು ಬರೀತಾ ಇರ್ತಾಳೆ. ಸೊ ಹಂಗಾಗಿ ನಾನು ಅವಳಿಗೇನು ರಿಸ್ಟ್ರಿಕ್ಷನ್ ಮಾಡಲ್ಲ, ಏನು ಈ ಥರ ಎಲ್ಲ ಮಿಸ್ಟೇಕ್ ಮಾಡಲ್ಲ ಅನ್ನೋದಕ್ಕೋಸ್ಕರ ನೋಡಿ ಎಷ್ಟು ನೀಟಾಗಿ ಅವಳು ದಿಂಬುಗಳ್ನೆಲ್ಲ ತಗೊಂಡು ಆ ಪಕ್ಕದಾಗೆ ಆ ಬೆಡ್ಶೀಟ್ಗಳ್ನೆಲ್ಲ ನೀಟಾಗಿ ಮಡ್ಚಿಟ್ಕೊಂಡು ಅವಳೇ ಕೆಳಗಡೆ ಎಲ್ಲ ಹಾಸ್ಕೊಂಡು ತನ್ನದೇ ಆದಂಥ ಒಂದು ಕಲ್ಪನಾ ಲೋಕದಲ್ಲಿ ಆಟ ಆಡ್ತಾ ಇದ್ಲು. ಆಟ ಆಡ್ತಾ ಅದರಲ್ಲೇ ಮಲಗಿದ್ಲು. ನಾನು ಮಲ್ಕೊಂಡು ಆದಮೇಲೆ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಅಂತ ಹೋದೆ. ಆಲ್ರೆಡಿ ಅವಳು ನಿದ್ದೆ ಹೋಗಿದ್ಲು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ವಾ, ಅದನ್ನು ನೋಡಿಬಿಟ್ಟು ನಾನು ಹಂಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ. ಇನ್ನು ನೈಟು ತುಂಬ ದಿನ ಆಯಿತು ನಾವು ಜೋಳದ ರೊಟ್ಟಿ ತಿಂದು ಅಂತ. ಇವತ್ತು ಜೋಳದ ರೊಟ್ಟಿ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಕಿಚನ್ಗೆ ಬಂದೆ. ಹಾಗೆ ತುಂಬ ದಿನ ಆದಮೇಲೆ ವಿಜಯಪುರದಿಂದ ಬಂದಮೇಲೆ ಇದೇ ಫಸ್ಟ್ ನಾನು ಜೋಳದ ರೊಟ್ಟಿ ಮಾಡ್ತಾ ಇರೋದು. ಸೊ ಹಂಗಾಗಿ ಇವತ್ತು ಚೂರು ವೀಡಿಯೋನ ಮಾಡ್ಕೊಂಡೆ. ನಾನು ತುಂಬ ಅಭ್ಯಾಸನೇ ಮರ್ತೇ ಹೋಗಿತ್ತು ನಾನು ರೊಟ್ಟಿ ಮಾಡೋದು. ಸ್ವಲ್ಪ ಹಂಗೆ ಮತ್ತೆ ಮರ್ತೇ ಹೋಗ್ಬಿಡುತ್ತೆ. ಒಂಚೂರು ಪ್ರಯತ್ನ ಮಾಡೋಣ ಅಂತ ಕೈಯಲ್ಲೇ ತಟ್ಟಿ ರೊಟ್ಟಿನ ಮಾಡ್ತಾಯಿದ್ದೆ ಇವತ್ತು. ನಾವು ಯಾವುದೇ ಒಂದು ಕೆಲಸ ಆಗಲೇಳು ಒಂದನ್ನು ಮಾಡಿ ಹಂಗೆ ನಾವು ಬ್ರೇಕ್ ಮಾಡಿದ್ವಿ ಅಂದರೆ ಅದು ಮತ್ತೆ ನೆನಪಿಗೆ ಬರೋಲ್ಲ, ಮರ್ತೋದಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಮತ್ತೆ ಅದನ್ನು ತಿರುವಿ ಹಾಕ್ಬೇಕಂತಾರಲ್ಲ, ಆ ಥರ ರಿವಿಷನ್ ಮಾಡ್ತಾ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂದರೆ ಯಾವುದು ಕೂಡ ಮರ್ತೋಗಲ್ಲ. ಹಂಗಾಗಿ ಮತ್ತೆ ಮರ್ತೋಗ್ಬಿಡುತ್ತೆ ರೊಟ್ಟಿ ಮಾಡೋದಂತ. ಹಂಗೆ ಚೂರು ಲೈಟಾಗಿ ಕೈಯಲ್ಲಿ ಎಲ್ಲ ತಟ್ಬಿಟ್ಟು ರೊಟ್ಟಿನ ಮಾಡಿದೆ ಇವತ್ತು. ಇನ್ನಿವತ್ತು ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣವೇ ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ ನೋಡಿರಿ. ಯಾವತ್ತೂ ಕೂಡ ನನ್ನ ಹತ್ರ ಹೇಳಿಸ್ಕೊಳಲ್ಲ, ನಮ್ಮ ಮನೆಯವ್ರ ಹತ್ರನೂ ಅಷ್ಟೇ ಹೋಮ್ವರ್ಕ್ ಮಾಡು ಅಂತ ಹೇಳಿಸ್ಕೊಳೋದಿಲ್ಲ. ಬಂದ ತಕ್ಷಣ ಅವ್ರು ಏನು ಕೊಟ್ಟಿರ್ತಾರೋ ಆ ಪೇಜ್ ಅವಳೇ ಓಪನ್ ಮಾಡ್ಕೊಂಡು ಅವಳೇ ನೀಟಾಗಿ ಎಲ್ಲ ಹೋಮ್ವರ್ಕ್ನ ಮಾಡಿಬಿಟ್ಟು ಮಮ್ಮಿ ಫಿನಿಶ್ ಆಯಿತು ಅಂತ ತೋರಿಸಿ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಟು ಅದಾದಮೇಲೆ ಅವಳು ಆಟ ಆಡೋದು ಅಥವಾ ಊಟ ಮಾಡೋದು ಈ ಥರ ಮಾಡ್ತಾಳೆ. ನಾನು ಎಷ್ಟು ಹೇಳಿದ್ರು ಬಂದ ತಕ್ಷಣ ಬಿಡು ಆಮೇಲೆ ಹೋಮ್ವರ್ಕ್ ಮಾಡೋಣಂತೆ ಅಂತ ಅಂದರೆ ಕೇಳೋದೇ ಇಲ್ಲ ಬಂದ ತಕ್ಷಣ ಅದನ್ನು ಮುಗಿಸ್ಬಿಡ್ಬೇಕು ಅವಳು, ಅಷ್ಟು ಇಂಟ್ರೆಸ್ಟ್ ಅವಳಿಗೆ. ಮತ್ತು ನಾನು ಯಾವತ್ತೂ ಕೂಡ ಹೋಮ್ವರ್ಕ್ ಮಾಡು ಯಾವ ಪೇಜು ಅಂತ ನಾನು ಎಂದೂ ಕೂಡ ತೆಗೆದು ನೋಡೋಕ್ಕೂ ಹೋಗಿಲ್ಲ. ಅವಳೇ ಎಲ್ಲ ಡೇಟು ಎಲ್ಲ ತೋರಿಸ್ತಾಳೆ, ಇದು ಇವತ್ತು ಕೊಟ್ಟಿದ್ದಾರಮ್ಮ ಇದನ್ನು ಫಿನಿಶ್ ಮಾಡಬೇಕು ಇವತ್ತು ಅಂತ. ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅಂದರೆ ಮಕ್ಕಳು ಅಷ್ಟೇ ಸ್ಕೂಲಿಗೆ ಹೋಗ್ತಾ ರೂಢಿ ಆದ ತಕ್ಷಣ ಅವರೇ ಆದಂಥ ರೋಟೀನ್ಗೆ ಅವರು ಅಡಿಕ್ಟ್ ಆಗಿಬಿಡ್ತಾರೆ. ನಾವು ಯಾವ ಥರ ನಮ್ಮ ಕೆಲಸನ ಮಾಡ್ತೀವೋ ಅವ್ರದ್ದು ಕೂಡ ಇದೇ ನನ್ನ ಕೆಲಸ, ಇದನ್ನು ನಾವು ನೀಟಾಗಿ ಮಾಡಬೇಕನ್ನೋದು ಅವರಿಗೂ ಕೂಡ ಮನಸ್ಸಿಗೆ ಬಂದುಬಿಡುತ್ತೆ. ಇವಳು ಕೂಡ ಅಷ್ಟೇ ಅವಳ ಕೆಲಸನ ಅವಳು ನೀಟಾಗಿ ಮಾಡಿಬಿಡ್ತಾಳೆ. ಅದಾದಮೇಲೆ ಹೋಮ್ವರ್ಕ್ ಎಲ್ಲ ಮುಗಿಸಿದ್ಲು. ಮತ್ತು ಊಟ ಗೀಟ ಮಾಡಿ ಆಟ ಆಡಿಸಿ ಮನೆಯಲ್ಲೇ ಸಂಜೆ ಹಂಗೆ ಪಾರ್ಕಿಗೆ ಕರ್ಕೊಂಡೋಗಿದ್ದೆ. ನಮ್ಮ ಮನೆಯವರು ಕೂಡ ಸ್ವಲ್ಪ ಬರೋದು ಲೇಟ್ ಆಯಿತು ಅಂದ್ರೆ ಹಂಗಾಗಿ ನಾನೇ ಇವತ್ತು ಅವಳ ಜೊತೆ ಆಟ ಆಡ್ಕೊಬರೋಣ, ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತ ಹೋಗಿ ಬಂದೆ. ಇನ್ನು ನೈಟು ನಾನು ಆನೆ ಮೇಲೆ ಕೂತ್ಕೊಳ್ತೀನಿ ಅಪ್ಪಾಜಿ ಅಂತ ಅವ್ರ ಅಪ್ಪಾಜಿ ಮೇಲೆ ಕೂತ್ಕೊಂಡು ಆನೆ ಥರ ಆಟ ಆಡ್ತಾಯಿದ್ಲು. ಹಾಗೆ ನೆನ್ನೆ ನೈಟು ಇದು ಡ್ರಾಯಿಂಗ್ ಮಾಡಿದ್ಲು, ಅದನ್ನು ತೋರಿಸ್ತಾ ಇದ್ಲು. ಎಷ್ಟು ಕ್ಯೂಟಾಗಿ ಮಾಡಿದ್ಲು ಅಂದರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಕೆಲವೊಂದು ವಿಷಯಗಳು ಅವಳಾಗಿ ಅವಳದೇ ಆದಂಥ ಇಮ್ಯಾಜಿನೇಷನ್ನಲ್ಲಿ ಮಾಡಿಬಿಟ್ಟು ಅದಕ್ಕೆಲ್ಲ ಅವಳೇ ಡ್ರಾಯಿಂಗ್ ಮಾಡೋದು, ಒಂದು ಡ್ರಾಯಿಂಗ್ ಮಾಡೋದು ಅಥವಾ ಕಲರ್ ಹಾಕೋದೆಲ್ಲ ಅವಳೇ ಮಾಡಿರ್ತಾಳೆ. ಅದಾದಮೇಲೆ ತೋರಿಸ್ತಾಳೆ. ಫಸ್ಟ್ಗೆ ಏನು ನಮಗೆ ಹೇಳಲ್ಲ ಇದನ್ನು ಮಾಡ್ತೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ರೈನ್ಬೋ ಮತ್ತು ವಾಟರ್ ಮೆಲನ್ನು ಅದು ಕಟ್ ಮಾಡಿರೋದು, ಅದರಲ್ಲಿ ಸೀಡ್ಸು ಯಾವ ಥರ ಬರುತ್ತೆ ಅಂತ ಆ ಥರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವಳೇ ನೀಟಾಗಿ ಬರೀತಾಳೆ. ಆಮೇಲೆ ಇಲ್ಲಿ ಡ್ರಾಯಿಂಗ್ ಮಾಡಿರೋದ ನನಗೆ ತೋರಿಸ್ತೀನಿ ಅಂತ ಕಣ್ಣು ಮುಚ್ಕೊಂಡು ಕರ್ಕೊಬಂದ್ಲು. ನೋಡಿ ಫಸ್ಟು ಅವಳಿಗೇನೋ ಒಂಥರ ಕ್ಯೂರಿಯಾಸಿಟಿ ಈ ಥರ ಒಂದು ಸರ್ಪ್ರೈಸಾಗಿ ಕೊಡಬೇಕು ಅಂತ ಒಳಗಿಂದ ಕರ್ಕೊಬಂದು ನಾನು ಈ ಥರ ಮಾಡಿದ್ದೀನಿ ನೋಡಿ ಅಂತ ತೋರಿಸ್ತಾ ಇದ್ಲು. ಇದು ಬಂದುಬಿಟ್ಟು ಆರೆಂಜ್ ಅಂಗಡಿ ಅಂತೆ. ಅದ್ರ ಮೇಲೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಅದರಲ್ಲಿ ಪುಟಾಣಿಗೆ ಒಬ್ಬ ಮನುಷ್ಯನ ಬಿಟ್ಬಿಟ್ಟಿದ್ಲು. ಎಷ್ಟು ಚೆನ್ನಾಗಿ ಇಮ್ಯಾಜಿನೇಷನ್ ಮಾಡ್ಕೊತಾಳೆ ಅಂದರೆ ನನಗೂ ಕೂಡ ನಂಬೋಕ್ಕೆ ಆಗೋಲ್ಲ. ಒಂದು ಫ್ಲವರ್ಸ್ ಬಿಡಿಸೋದು, ಒಂದು ಗೊಂಬೆ ಬಿಡಿಸೋದು, ಒಂದು ಏನಾದರೂ ಒಂದು ಪೆನ್ಸಿಲ್ ಹಿಡ್ಕೊಂಡು ಯಾವಾಗ್ಲೂ ಬರೆಯೋದು, ಡ್ರಾಯಿಂಗ್ ಮಾಡೋದು, ಕಲರ್ ಮಾಡೋದು ಈ ಥರ ಮಾಡ್ತಾ ಇರ್ತಾಳೆ. ಈ ಒಂದು ಡ್ರಾಯಿಂಗಲ್ಲಿ ತುಂಬಾ ಇಂಟ್ರೆಸ್ಟು. ಹಾಗೆ ಬರೆಯೋದ್ರಲ್ಲೂ ಓದೋದ್ರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಬರಿತಾಳೆ. ಹಾಗೆ ಇಲ್ಲಿ ಕರ್ಸಿವ್ ಲೆಟ್ರ್ ಕೊಟ್ಟಿದ್ರು ಅವ್ರ ಮ್ಯಾಮು, ಬರಿತಾ ಇದ್ಲು. ಎಷ್ಟು ನೀಟಾಗಿ ಬರೆದಿದ್ಲು ಅಂದರೆ ನಮ್ಮ ಮನೆಯವ್ರು ಹೇಳ್ತಾರೆ ನನಗೂ ಕೂಡ ಎಷ್ಟು ನೀಟಾಗಿ ಬರೆಯೋಕ್ಕೆ ಬರೋಲ್ಲ, ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಎಷ್ಟು ಬೇಗ ಕಲ್ತ್ಬಿಟ್ಲು ಬಿಡು ಅನ್ನೋದು ನಮಗೂ ಆಶ್ಚರ್ಯ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ನೀಟಾಗಿ ಹೇಳಿದ ತಕ್ಷಣ ಬರೆಯೋದು ಎಲ್ಲ ನೀಟಾಗಿ ಕಲ್ತಿದ್ದಾಳೆ.
ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ನೋಡಿರಿ. ಅವ್ರ ಮ್ಯಾಮು ಇವತ್ತು ಸ್ಕೂಲಲ್ಲಿ ಮನೇನೇನೋ ಬಿಡ್ಸೋದು ತೋರಿಸಿದ್ರಂತೆ. ಸೊ ಅವಳು ಕೂಡ ಅದೇ ಥರ ಬಿಡಿಸ್ತೀನಿ ಅಂತ ಬಿಡಿಸ್ತಾ ಇದ್ಲು. ಈ ಥರ ಒಂದು ಗೋಪುರನ ಮಾಡಿಬಿಟ್ಟು ಕೆಳಗಡೆ ಒಂದು ಡೋರ್ನ ಮಾಡಿ ಪಕ್ಕದಲ್ಲಿ ಒಂದು ಫ್ಲವರ್ನ ಇಟ್ಬಿಟ್ಟು ಆಮೇಲೆ ಒಬ್ಬ ವ್ಯಕ್ತಿನ ಬರೆಯೋದು ಏನೋ ಒಂದು ಅವಳು ಕಲ್ಪನೆಗೆ ನಾವು ಅದನ್ನಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಬಿಡು. ಅದಕ್ಕೆ ಪದಗಳು ಕೂಡ ಇರಲ್ಲ ವರ್ಣನೆ ಮಾಡೋಕ್ಕೆ, ಅಷ್ಟು ನೀಟಾಗಿ ಮಾಡ್ತಾಳೆ. ನನಗಂತೂ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅವಳು ರಿಸ್ಟ್ರಿಕ್ಷನ್ ಮಾಡಲ್ಲ. ಎಲ್ಲದರಲ್ಲೂ ಒಂದು ಕಲೆ ಇರುತ್ತೆ ಮಕ್ಕಳಲ್ಲಿ, ಅದನ್ನು ನಾವು ಹೊರ ಥರ ಒಂದು ಪ್ರಯತ್ನವನ್ನು ಮಾಡಬೇಕಷ್ಟೇ. ಅದಕ್ಕೋಸ್ಕರ ನಾನು ಇವಳು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೆಟ್ಟದಂತೂ ಮಾಡಲ್ಲ, ಮತ್ತು ಏನೂ ಕೆಡವೋದು ಬೀಳ್ಸೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಹಂಗಾಗಿ ಅವಳನ್ನ ಫ್ರೀಯಾಗಿ ಬಿಟ್ಬಿಡ್ತೀನಿ ನಾನು ಆರಾಮಾಗಿ. ಅವಳಿಗೆ ಏನು ಬೇಕು ಅದನ್ನು ಬರೆಯೋದು ಅಥವಾ ಒಂದು ಶೀಟ್ಗಳ್ನ ಈ ಥರ ಇಟ್ಬಿಡ್ತೀನಿ. ಏನಾದರೂ ಒಂದು ಗೀಚ್ತಾ ಇರಲಿ, ಆವಾಗ ಒಂದು ಅವಳಿಗೆಲ್ಲ ಯಾವ ಥರ ಬಿಡಿಸ್ಬೇಕು ಅನ್ನೋದು ಒಂದು ತಪ್ಪಾದರೆ ಒಂದು ಸರಿಯಾಗುತ್ತೆ ಅಂತ. ನೋಡಿ ಇಲ್ಲಿ ಮನೇನ ಬಿಡಿಸಿದ್ದಾಳೆ. ಆ ಕಡೆ ಈ ಕಡೆ ಒಂದು ಗಿಡನ ಬಿಟ್ಬಿಟ್ಟು ಇಲ್ಲಿ ಸನ್ ಬರಿತಾ ಇದ್ದಾಳೆ. ಮ್ಯಾಮ್ ಬರೆದಿದ್ರಂತೆ ಮೇಲೆ. ಅಲ್ಲಿ ಸ್ಮೈಲ್ ಆಗಲಿ ಒಂದು ಈ ಲೈನ್ ಆಗಲಿ ಎಷ್ಟು ಚೆನ್ನಾಗಿ ಬರೆದ್ಲು ಅಂದರೆ ಒಂದೇ ಸಲ ನೋಡಿರೋದು ಅವರು ಮ್ಯಾಮ್ ಸ್ಕೂಲಲ್ಲಿ ತೋರಿಸಿರೋದು ಅಷ್ಟೇ. ಪಟ್ಟನಾಗಿ ನೆನ್ಪಿಟ್ಕೊಂಡು ಬಂದ ತಕ್ಷಣ ಇದನ್ನು ಬಿಡಿಸಿದ್ಲು. ನನಗಂತೂ ತುಂಬ ಖುಷಿನೂ ಕೂಡ ಆಯಿತು ಮತ್ತು ಆಶ್ಚರ್ಯನೂ ಕೂಡ ಆಯಿತು. ಸೊ ಮಕ್ಕಳನ್ನ ನಾವು ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಅಲ್ಲಿ ಹೋಗ್ಬಾರ್ದು, ಅದನ್ನ ಬರಿಬೇಡ, ಇದನ್ನ ಬರಿಬೇಡ, ಅದನ್ನ ಹಿಡಿಬೇಡ, ಈ ಥರ ಎಲ್ಲ ಮಾಡಿದಷ್ಟು ಅವು ಮನಸ್ಸಾಗಿರೋ ಕಲೆ ಎಲ್ಲ ಹೊರಟೋಗ್ಬಿಡುತ್ತೆ. ಆಕ್ಟಿವ್ ಕೂಡ ಇರಲ್ಲ, ಒಂದು ಕ್ರಿಯೇಟಿವಿಟಿ ಮೈಂಡು ಕೂಡ ಅವರಿಗೆ ಬರಲ್ಲ. ಅದಕ್ಕೋಸ್ಕರ ನಾವು ಫ್ರೀಯಾಗಿ ಬಿಟ್ಬಿಡಬೇಕು. ಮತ್ತು ಆ ಮೈಂಡಲ್ಲಿ ನಾವು ನೆಗೆಟಿವ್ ಆಗಿ ಏನು ತುಂಬಬಾರ್ದು ಅವರಿಗೆ. ಆ ಥರ ನಿನಗೆ ಅದಾಗಲ್ಲ ಇದಾಗಲ್ಲ, ಅದನ್ನ ಬಿಡಿಸ್ಬೇಡ, ಅದನ್ನು ಕೆಡಿಸ್ತೀಯ, ಆ ಥರ ಎಲ್ಲ ಬಂತು ಅಂದರೆ ಅವ್ರಿಗೆ ನನಗೇನು ಆಗಲ್ಲ ಅಂತ ಸುಮ್ಮನೆ ಕೂತ್ಬಿಡ್ತಾರೆ. ಸೊ ಏನೋ ಒಂದು ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ಆವಾಗಲೇ ಅವರು ಒಂದು ಕ್ರಿಯೇಟಿವಿಟಿ, ಒಂದು ಆಕ್ಟಿವಿಟೀಸ್ ಅವರಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲೂ ಒಂದು ಮನೇನ ಬಿಟ್ಬಿಟ್ಟು ಅದ್ರ ಮೇಲೆ ಸಣ್ಣದೊಂದು ಬರ್ಡ್ಸ್ನ ಬರೆದಿದ್ದಾಳೆ. ಅವಳದು ಕಲ್ಪನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಸಣ್ಣದಾಗಿ ಮೇಲೆ ಬರ್ಡ್ಸ್ನ ಬರೆದ್ಬಿಟ್ಟು ಇಲ್ಲೂ ಕೂಡ ಒಂದು ಸನ್ನನ್ನು ಬಿಡಿಸ್ಬಿಟ್ಟು ಅದಕ್ಕೆಲ್ಲ ಸ್ಮೈಲೆಲ್ಲ ಬರೆದು ಅದಾದಮೇಲೆ ಕೆಳಗಡೆ ಒಂದು ಸಣ್ಣದೊಂದು ಡಾಲ್ನ ಬಿಡಿಸ್ತಾ ಇದ್ದೀನಿ ಅಂದ್ಲು. ಈ ಒಂದು ಡಾಲು ಸ್ಮಾಲ್ ಡಾಲ್ ಅಂತೆ. ಆ ಸ್ಮಾಲ್ ಡಾಲ ಬಿಡಿಸ್ಬಿಟ್ಟು ಇದು ಸ್ಯಾಂಡಲ್ಲೆಲ್ಲ ಆಡ್ತಾ ಇದೆ. ಆಮೇಲೆ ಇವಳು ಬೀಚಿಗೆ ಹೋಗಿದ್ದಾಳೆ. ಬೀಚಲ್ಲೆಲ್ಲ ಮರಳಲ್ಲೆಲ್ಲ ಆಟ ಆಡ್ತಾ ಇದ್ದಾಳೆ ಅಂತ ಅವಳು ಅದನ್ನು ಟಿ ವಿಲೆಲ್ಲ ನೋಡ್ತಾ ಇರ್ತಾಳೆ. ಫಾರಿನ್ ಚಾನಲಲ್ಲಿ ಅವರು ಜಾಸ್ತಿ ಹೋಗ್ತಾ ಇರ್ತಾರೆ ಬೀಚ್ಗೆ, ಅಲ್ಲೇ ಆಟ ಆಡ್ತಾ ಇರೋದು ಎಲ್ಲ ನೋಡ್ತಾ ಇರ್ತಾಳಲ್ವ. ಆ ಥರ ಬಿಡಿಸ್ತೀನಿ ಅಂತ ಬಿಡಿಸ್ತಾ ಇದ್ಲು. ಇದು ಬೀಚ್ ಅಂತೆ, ಎಲ್ಲ ವಾಟರೆಲ್ಲ ಈ ಥರ ಶೇಪ್ ಮಾಡಿ ಬರಿತಾ ಇದ್ಲು. ಮತ್ತು ಇದು ಮರಳಂತೆ ಅಂತ ಬರಿತಾ ಇದ್ಲು. ನನಗೆ ಅವಳು ಒಂದು ಡ್ರಾಯಿಂಗು ಮತ್ತು ಅವಳು ಫೇಸಲ್ಲಿ ಕಾಣೋ ನಗು ಅದನ್ನ ನೋಡ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟೆ ನಾನು. ಅಷ್ಟು ಖುಷಿ ಆಯಿತು ನನಗೆ ಅವಳನ್ನು ನೋಡಿಬಿಟ್ಟು. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.